ನಿಮ್ಮಲ್ಲಿ ಒಂದು ಕೇಳ್ಕೊಳ್ತಕ್ಕಂಥದ್ದು, ಯಾಕೆಂದರೆ ನಾನು ಭಾಳ ಚಿಕ್ಕ ವಯಸ್ಸು, ನನಗೇನು ಭಾಳ ದೊಡ್ಡ ವಯಸ್ಸೇನು ಆಗಿಲ್ಲ. ಆದರೂ ಸಣ್ಣ ವಯಸ್ಸಲ್ಲಿ 3 ಚುನಾವಣೆಗಳಲ್ಲೂ ಎಡವಿದ್ದೀವಿ. ಅದಕ್ಕೋಸ್ಕರ ಎಡವಿದ್ದೀವಿ ಅಂದರೆ ಅದಕ್ಕೆ ನಾನಾ ಕಾರಣಗಳಿದೆ. ಅಲ್ಲಿ ವೈಯಕ್ತಿಕವಾಗಿ ಇಲ್ಲ, ನಮ್ಮ ತಾಯಿಯವರು ಬಿಡು ಅಂತಾರೆ, ಇರಲಿ ಒಂದು ನಿಮಿಷ ಮುಗಿಸ್ತೇನೆ. ಈಗ ನಾನಾ ಕಾರಣಗಳು, ರಾಜಕಾರಣದ ಸನ್ನಿವೇಶಗಳು, ಆಯಾ ಸಂದರ್ಭಗಳು, ಇವೆಲ್ಲವೂ ಕೂಡ ಕಾರಣಗಳಾಗ್ತವೆ. ಚುನಾವಣೆಯಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಒಂದು ದಯಮಾಡಿ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ಆಶಾದಾಯಕವಾದಂಥ ಚಿಂತನೆ ಒಂದಿಗೆ ಉದ್ದೇಶ ಯಾವಾಗಲೂ ಒಳ್ಳೆಯದಿದ್ದಾಗ ಖಂಡಿತವಾಗ್ಲೂ ಗುರಿ ಮುಟ್ತೀರಿ. ಗುರಿ ಮುಟ್ತಕ್ಕಂಥ ಸಮಯ ನಿಗದಿ ಮಾಡ್ತಕ್ಕಂಥವನು ಈಶ್ವರ ಭಗವಂತ, ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಆಶೀರ್ವಾದ, ಈ ನಾಡಿನ 7.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ. ಮುಂದಿನ ದಿನಗಳಲ್ಲಿ 100ಕ್ಕೆ 100 ಈ ಪ್ರಾದೇಶಿಕ ಪಕ್ಷಕ್ಕೆ ಒಂದು ಭವಿಷ್ಯ ಇದೆ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ, ವಿಶೇಷವಾಗಿ ರೈತಾಪಿ ವರ್ಗ ಯಾವಾಗಲೂ ಕೂಡ ಸ್ಮರಿಸ್ಕೊಳ್ತಾ ಇರ್ತಾರೆ. ನಾನು ಅದು ಮಾತನಾಡೋದಕ್ಕಿಂತ ಮುಂಚಿತವಾಗಿ ವೇದಿಕೆ ಮೇಲೆ ಮತ್ತೊಬ್ಬರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಒಂದು ಆದ್ಯತೆಯನ್ನು ಕೊಡಬೇಕು, ರಾಜಕೀಯವಾಗಿ ಶಕ್ತಿಯನ್ನು ತುಂಬಿಸಬೇಕು, ಒಂದು ಒಳ್ಳೆಯ ಸ್ಥಾನಮಾನದಲ್ಲಿ ಕೂರಿಸಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಅವರ ಒಂದು ಸಂಪುಟದಲ್ಲಿ ಇಲ್ಲಿ ನಮ್ಮ ತಾಯಿ ಸಮಾನರಾಗಿರ್ತಕ್ಕಂಥ ಲೀಲಮ್ಮನವರು ಅತ್ಯಂತ ಅನುಭವಿಗಳು, ಸಚಿವರಾಗಿ ಈ ರಾಜ್ಯವನ್ನು ಪ್ರತಿನಿಧಿಸಿರ್ತಕ್ಕಂಥ ಉದಾಹರಣೆ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಜೊತೆಯಲ್ಲಿ ಈಗ ತಾನೇ ಮುಖ್ಯ ಅತಿಥಿಗಳಾಗಿ ಕವಿಗಳು, ಸಮಾಜ ಸುಧಾರಕರು ಅಂತಕ್ಕಂಥದ್ದನ್ನ ನಾನು ಕರೀಲಿಕ್ಕೆ ಇಚ್ಛಪಡ್ತೇನೆ. ಅದಕ್ಕೆ ಕಾರಣ ಯಾವ ರೀತಿ ನಮ್ಮ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹೆಣ್ಣುಮಕ್ಕಳುಗಳು ಯಾವ ರೀತಿ ಒಂದು ಹೆಜ್ಜೆಯನ್ನು ಹಾಕಬೇಕು, ಸಮಾಜದಲ್ಲಿ ಯಾವ ರೀತಿ ನಿಮ್ಮ ತನವನ್ನು ಒಂದು ಗಟ್ಟಿಯಾಗಿ ಒಂದು ನೆಲೆಯನ್ನು ಊರಬೇಕು ಅಂತಕ್ಕಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾದಂಥ ಸಂದೇಶವನ್ನು ಬಹುಶಃ ಹತ್ತತ್ರ ಒಂದು 20-25 ನಿಮಿಷಗಳ ಕಾಲ ಬಹಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಪ್ರತಿಭಾ ನಂದಕುಮಾರ್ ಅಮ್ಮ ಅವರು, ಅವ್ರನ್ನ ಮೊದಲನೇ ಬಾರಿ ನಾನು ಭೇಟಿ ಮಾಡ್ತಾ ಇದ್ದೇನೆ. ಈಗಾಗಲೇ ಸಾಕಷ್ಟು ಡೇಟಾ ಅನಾಲಿಸಿಸ್ ತಗೊಂಡ್ಬಂದಿದ್ದಾರೆ, ಕೈಯಲ್ಲಿ ತುಂಬ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಅವ್ರಿಗೆ ಸಮಯ ಸಾಕಾಗಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಅದರಲ್ಲಿ ಒಂದು ವಿಚಾರ ಅವರು ನನಗೆ ತೋರಿಸ್ತಾ ಇದ್ರು, ನಿಮಗೂ ಕೂಡ ಅದನ್ನು ಪ್ರಸ್ತಾವನೆ ಮಾಡಿದರು. ಇವತ್ತು ನಮ್ಮ ದೇಶ ಅಭಿವೃದ್ಧಿಯ ದಿಕ್ಕಿನಲ್ಲಿ ಸಾಗುತ್ತಾ ಇದೆ. ಆರ್ಥಿಕವಾಗಿ 3ನೇ ಸ್ಥಾನದಲ್ಲಿ ಇವತ್ತು ಭಾರತ ರಾಷ್ಟ್ರ ಇವತ್ತು ಮುನ್ನುಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಹಲವಾರು ಕ್ಷೇತ್ರಗಳಲ್ಲಿ ಇವತ್ತು ಇಂಡಸ್ಟ್ರೀಸ್ ತಗೊಳ್ಳಿ, ಸರ್ವಿಸ್ ಸೆಕ್ಟರ್ ತಗೊಳ್ಳಿ, ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಗೌರವಾನ್ವಿತ ಶ್ರೀ ನರೇಂದ್ರ ಮೋದಿಜಿ ಅವರ 10 ವರ್ಷದ ಆಡಳಿತ ವೈಖರಿ ಬಹುಶಃ ನಾವೆಲ್ಲರೂ, ಎಲ್ಲ ಭಾರತೀಯರು ಕೂಡ ಮೆಚ್ಕೊಳ್ತಕ್ಕಂಥದ್ದಕ್ಕೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಸಾಕ್ಷಿ. 3ನೇ ಬಾರಿ ಅವರು ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದಾದರೆ ಅದಕ್ಕೆ ಅವರು ತಗೊಂಡಿರ್ತಕ್ಕಂಥ ದಟ್ಟವಾದಂಥ ನಿರ್ಣಯಗಳು, ಅವರ ರಾಜಕೀಯದ ಅನುಭವಗಳು ಇವತ್ತು ಭಾರತ ರಾಷ್ಟ್ರಕ್ಕೆ ಯಾವ ರೀತಿ ವಿಶ್ವದಲ್ಲಿ ಒಂದು ಗೌರವ ಸಿಕ್ಕಿದೆ ಅಂತಕ್ಕಂಥದ್ದನ್ನ ನಾವು ಅನೇಕ ಸಂದರ್ಭದಲ್ಲಿ ಕಾಣಬಹುದು. ಒಂದು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ, ಈ ವೇದಿಕೆಯಲ್ಲಿ ಅವರಿಲ್ಲ, ಅವರು ಎಂದೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸ್ಕೊಂಡಕ್ಕಂಥ ವ್ಯಕ್ತಿತ್ವನೂ ಅಲ್ಲ. ಶ್ರೀಮತಿ ಚೆನ್ನಮ್ಮನವರು, ನಮ್ಮ ಅಜ್ಜಿ, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಧರ್ಮಪತ್ನಿ. ಬಹುಶಃ ಇವತ್ತೇನಾದರೂ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, PWD ಸಚಿವರಾಗಿ ಕೇವಲ 3.5 ವರ್ಷ ಅಷ್ಟೇ ಅವಧಿ ಅಧಿಕಾರವನ್ನು ಅನುಭವಿಸಿದಂಥವ್ರು, ಮಿಕ್ಕಿದ ಸಂಪೂರ್ಣ ಕಾಲ ವಿರೋಧ ಪಕ್ಷದ ಸ್ಥಾನದಲ್ಲೇ ಕುಳಿತಂಥವ್ರು. ಅವರಿಗೆ ರಾಜಕೀಯವಾಗಿ
ಶಕ್ತಿಯನ್ನ ತುಂಬಿಕೊಟ್ಟವರು. ಅದರಲ್ಲೂ ವಿಶೇಷವಾಗಿ ಚೆನ್ನಮ್ಮನವ್ರನ್ನ ನಾನು ಯಾಕೆ ನೆನೆಸ್ಕೊಳ್ತೀನಿ ಅಂತಕ್ಕಂಥದ್ದಾದ್ರೆ, ಈ ವೇದಿಕೆಯಲ್ಲಿ ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಅವ್ರು ಚಿಕ್ಕ ವಯಸ್ಸಲ್ಲಿ ಬೆಳಿಬೇಕಾದ್ರೆ ಏನು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಬಳಿ ಹಳ್ಳಿಗಳಿಂದ ಜನ ಅವ್ರನ್ನ ಹುಡ್ಕೊಂಡು ಬರ್ತಾ ಇದ್ರು. ಆಗ ಚೆನ್ನಮ್ಮನವರು ಅವರು ಊಟ ಮಾಡ್ತಾ ಇದ್ರು ಇಲ್ವೋ ಅದು ಬೇರೆ ಪ್ರಶ್ನೆ. ಆದರೆ ಮನೆಗೆ ಬಂದಂಥ ಪ್ರತಿಯೊಬ್ಬರನ್ನು ಕೂಡ, ಅದು ಯಾರೇ ಇರ್ಬೋದು, ಹಿರಿಯಕರಿರ್ಬೋದು, ಕಿರಿಯಕರಿರ್ಬೋದು, ಹೆಣ್ಣು ಮಕ್ಕಳಿರ್ಬೋದು, ಪುರುಷರಿರ್ಬೋದು, ಯಾರೇ ಇರ್ಬೋದು, ಅವರಿಗೆ ಅತ್ಯಂತ ಸೌಜನ್ಯತೆಯಿಂದ, ಒಂದು ಹೃದಯ ವೈಶಾಲ್ಯತೆಯಿಂದ ಪ್ರತಿಯೊಬ್ಬರನ್ನು ಕೂಡ, ಬಹುಶಃ ನಾನಿಲ್ಲಿ ಹೇಳ್ತಕ್ಕಂಥದ್ದಲ್ಲ, ಅವ್ರ ಸಮಕಾಲದವ್ರು ಇಲ್ಲಿ ಭಾಳ ಜನ ಇಲ್ಲಿ ಲೀಲಮ್ಮನವರೇ ಇದ್ದಾರೆ, ಲೀಲಮ್ಮನವರೇ ಹೇಳಬೇಕು ಯಾವ ರೀತಿ ಚೆನ್ನಮ್ಮನವರ ಒಂದು ತ್ಯಾಗ ತಮಗೂ ಪ್ರತಿಭಾ ಅಮ್ಮವ್ರಿಗೂ ಊಟ ಹಾಕಿದ್ದಾರೆ ಅಂತ. ಈ ರೀತಿ ಊಟ ಹಾಕದಂಥ ಒಂದು ಕೈ ಚೆನ್ನಮ್ಮನವರು ನಿಜಕ್ಕೂ ಕೂಡ ಅವರ ಒಂದು ತ್ಯಾಗ ಬಹುಶಃ ನಾವು ಯಾರು ಕೂಡ ಮರೀಲಿಕ್ಕಾಗೋದಿಲ್ಲ. ಅದರಲ್ಲೂ ಒಂದು ದಾಂಪತ್ಯ ಜೀವನದಲ್ಲಿ ಅತ್ಯಂತ ಆದರ್ಶ ದಂಪತಿಗಳಾಗಿ ದೀರ್ಘಕಾಲ, ಈಗಲೂ ಕೂಡ ನಾನು ನೋಡಿದ್ದೀನಿ, ಮನೆಗೆ ಹೋದರೆ ರಾತ್ರಿ 8 ಗಂಟೆನಲ್ಲಿ, ಈಗ ಒಂದು ಸ್ವಲ್ಪ ಅವ್ರಿಗೆ ಆರೋಗ್ಯದಲ್ಲಿ ಒಂದು 2 ತಿಂಗಳಿಂದ ಸಣ್ಣದಾಗಿ ಏರುಪೇರು ಆಗಿದೆ, ಆದರೂ ಕೂಡ ದೊಡ್ಡವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ. ಮನೆಗೆ ಯಾರು ಬಂದರೆ ಮೊದಲು ಕಾಫಿ ಕೊಡಿಸಿ, ತಿಂಡಿ ಆಯ್ತಾ, ಊಟ ಮಾಡಿ, ಹೆಣ್ಮಕ್ಳು ಯಾರು ಬಂದರೆ ಅರ್ಶಿನ ಕುಂಕುಮ ಕೊಟ್ಟು, ಸೀರೆ ಕೊಟ್ಟು ಕಳಿಸ್ತಾರೆ. ಈ ಒಂದು ಸಂಸ್ಕೃತಿ ಬಹುಶಃ ಚೆನ್ನಮ್ಮನವರ ಒಂದು ತ್ಯಾಗ ಇವತ್ತು ದೇವೇಗೌಡರು ಸಾಹೇಬ್ರ ಹಿಂದೆ ರಾಜಕೀಯವಾಗಿ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೀತಕ್ಕಂಥದಕ್ಕೆ ಅವರ ಪಾತ್ರನೂ ಕೂಡ ಅಷ್ಟೇ ಇದೆ ಅಂತಕ್ಕಂಥದನ್ನ ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಕೊನೆಯದಾಗಿ ಇವತ್ತಾದರೂ ನಾವು ಮಹಿಳಾ ದಿನಾಚರಣೆ ದಿನ ಆದರೂ ನಾನು ಚೆನ್ನಮ್ಮನವ್ರನ್ನ ಯಾಕೆಂದ್ರೆ ನಮ್ಗೆ ಯಾವಾಗಲೂ ವೇದಿಕೆಯಲ್ಲಿ ಅವ್ರ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಸಿಕ್ಕೋದಿಲ್ಲ, ಅವ್ರನ್ನ ಹತ್ತಿರದಿಂದ ನೋಡಿರೋರ್ಗೆ ಮಾತ್ರ ಗೊತ್ತಿದೆ. ಹಾಗಾಗಿ ಇವತ್ತು ನಮ್ಮ ಪುಣ್ಯ ಒಂದು ಅವಕಾಶ ಸಿಕ್ಕಿದೆ. ಈಗ ತಾನೇ ನಮ್ಮ ತಾಯಿಯವರು ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು 2 ಬಾರಿ ಶಾಸಕಿಯಾಗಿ, ಮಧುಗಿರಿಯ ಉಪಚುನಾವಣೆ, ಬಾಬಣ್ಣವ್ರು ಇಲ್ಲೇ ಕೂತಿದ್ದಾರೆ ಎದುರುಗಡೆ, ಅವರೆಲ್ಲ ಉಪಚುನಾವಣೆ ನಡೆಸ್ತವ್ರು, ನಾನು 17 ವರ್ಷದ ಹುಡುಗ. ಆಗ ಅವ್ರೇನು ಅನಿತಾ ಕುಮಾರಸ್ವಾಮಿ ಅವರು ರಾಜಕಾರಣಕ್ಕೆ ಬರಬೇಕು ಅಂತ ಇರಲಿಲ್ಲ, ಆದರೆ ರಾಜಕಾರಣದ ಸನ್ನಿವೇಶ ಅವತ್ತು ಪಕ್ಷದ ಕಾರ್ಯಕರ್ತರನ್ನ ಉಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಗೊಂಡಂಥ ತೀರ್ಮಾನ ಬಹುಶಃ 3-3.5 ಸಾವಿರ ಅಂತರದಲ್ಲಿ ಅತ್ಯಂತ ಪ್ರಭಾವಿ ನಾಯಕರನ್ನೇ ಅವತ್ತು ನೀವು ಪರಾರ್ಜಿತಗೊಳಿಸಿದ್ದೀರಿ. ನಿಮ್ಮ ಶಕ್ತಿ ಏನು ಅಂತ ಇಡೀ ರಾಜ್ಯ ನೋಡಿದೆ. ರಾಮನಗರದಲ್ಲೂ ಕೂಡ ಶಾಸಕಿಯಾಗಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಂದಿನ ನಮ್ಮ 18 ಜನ ಶಾಸಕರ ಪೈಕಿ ಶಿವಮೊಗ್ಗ ಜಿಲ್ಲೆಯಿಂದ ಇವತ್ತು ಶಾರದಮ್ಮನವರು, ಮತ್ತೊಬ್ಬರು ಉತ್ತರ ಕರ್ನಾಟಕ ಭಾಗದಿಂದ, ಕಲ್ಯಾಣ ಕರ್ನಾಟಕದಿಂದ ಕರಿಯಮ್ಮನವರು, ಇಬ್ಬರು ಶಾಸಕಿಯರು ಕೂಡ ಬಹಳ ಅಚ್ಚುಕಟ್ಟಾಗಿ ಶಾಸಕ ಸ್ಥಾನಕ್ಕೆ ಗೌರವ ತಗೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ಚಿಹ್ನೆನೇ ತೆನೆ ಹೊತ್ತ ರೈತ ಮಹಿಳೆ. ಮಹಿಳೆಯರಿಗೆ ಮಾತ್ರ ಭಾರವನ್ನ ಹೆಗಲ ಮೇಲೆ ಹೊರಿಸ್ತಕ್ಕಂಥದ್ದಕ್ಕೆ ಆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಭಗವಂತ. ಯಾವ ಮುಟ್ಟಾಳ ಮಹಿಳೆಯರು ಕಣ್ಣಲ್ಲಿ ನೀರು ಹಾಕ್ತಾರೆ ಅಂತ ಹೇಳ್ತಾರ ನನಗಂತೂ ಗೊತ್ತಿಲ್ಲ, ನಾನು ಒಪ್ಪೋದಿಲ್ಲ. ಯಾಕೆಂದ್ರೆ ಎಷ್ಟೋ ಸಲ ಪುರುಷರು ಮಾನಸಿಕವಾಗಿ ಹಿಂದಿನ ಸಾಮಾಜಿಕ ಜಂಜಾಟ, ನೋವುಗಳು, ವ್ಯತ್ಯಾಸಗಳು, ಏಳು ಬೀಳುಗಳಿದ್ದಂಥ ಸಂದರ್ಭದಲ್ಲಿ ಪುರುಷರು ಒಮ್ಮೊಮ್ಮೆ ಕುಗ್ತಾರೆ, ಆದರೆ ನಮ್ಮ ಮನೇಲಿರೋ ಹೆಣ್ಮಕ್ಳು ಕುಗ್ಗೋದಿಲ್ಲ. ನಮ್ಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥದ್ದೇ ಹೆಣ್ಮಕ್ಳು. ಇದು ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಹಾಗಾಗಿ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದಲ್ಲಿ ರತ್ನಮಾಲಾ ಅಂತಕ್ಕಂಥವ್ರು ಅಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದ ಮೇಲೆ ಚುನಾವಣೆಗೆ ನಿಲ್ತಾರೆ. ಕಾಂಗ್ರೆಸ್ನ ಅತ್ಯಂತ ಕೇಂದ್ರದ ಸಚಿವರಾದಂಥವರು, ಪ್ರಭಾವಿಗಳು, ಅವರ ಮುಂದೆ ನಿಂತು
1,12,000 ಅಂತರದಿಂದ ಗೆಲ್ತಕ್ಕಂಥ ಒಂದು ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಒಂದು ತೀರ್ಮಾನ. ಅದಕ್ಕೆ ನಾನು ಇವತ್ತೇನು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ರಾಜ್ಯಾದ್ಯಂತ ತುಂಬ ಜನ ತಾಯಂದಿರುಗಳು, ಎಲ್ಲ ಹೆಣ್ಮಕ್ಳು ತಾವೆಲ್ಲರೂ ಬಂದಿದ್ದೀರಿ. ರಾಜಕೀಯ ಕ್ಷೇತ್ರವೇ ಒಂದು ಸವಾಲಿನ ಕ್ಷೇತ್ರ ಅಂತಕ್ಕಂಥದ್ದು ನೀವೆಲ್ಲ ಏನು ಪರಿಗಣನೆಗೆ ತಗೊಂಡಿದ್ದೀರಿ. ರಾಜಕೀಯ ಕ್ಷೇತ್ರ ಅಷ್ಟೇ ಅಲ್ಲ, ನೀವು ಹಂಗೆ ನೋಡಕ್ ಹೋದ್ರೆ ಜೀವನನೇ ಒಂದು ಸವಾಲು. ಜೀವನ ಮಾಡ್ತಕ್ಕಂಥದ್ದೇ ಒಂದು ಸವಾಲು, ಬದುಕನ್ನ ಕಟ್ಕೊಳ್ತಕ್ಕಂಥದ್ದು ಒಂದು ಸವಾಲೇ. ಆದರೆ ಇವತ್ತು ನೀವು ಬಂದು ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬಂದು ಇವತ್ತು ನಿಂತು ಒಂದು ಪಕ್ಷದ ಜೊತೆಯಲ್ಲಿ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ನಿಂತು ಇವತ್ತು ಇಷ್ಟರ ಮಟ್ಟಕ್ಕೆ ಸಮಯವನ್ನು ಕೊಟ್ಟು, ಇಲ್ಲ ನಾನು ದೇವೇಗೌಡರು ಸಾಹೇಬರ ಪಕ್ಷವನ್ನ ಬೆಳೆಸ್ತೇವೆ, ಉಳಿಸ್ತೇವೆ, ಸನ್ಮಾನ್ಯ ಕುಮಾರಣ್ಣ ನಾಯಕತ್ವಕ್ಕೆ ಒಂದು ಗೌರವವನ್ನು ತಗೊಂಡು ಬರ್ತೇವೆ ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಏನು ತಾವು ಮಾಡ್ತಿದ್ದೀರಿ. ಒಂದು ಮಾತು ನಮ್ಮ ತಾಯಂದ್ರಲ್ಲಿ ಹೇಳ್ತಾನೆ. ಈಗ ಶೈಲಜಮ್ಮನವರು ಒಂದು ಮಾತು ಹೇಳ್ತಾ ಇದ್ರು. ಬೆಂಗಳೂರು ನಗರದ ಮಹಿಳಾ ಘಟಕದ ಅಧ್ಯಕ್ಷರು ಮತ್ತೆ ರಶ್ಮಿ ಅಕ್ಕ ಅವರು ಇಲ್ಲೇ ಕೂತಿದ್ದಾರೆ. ಪ್ರಾರಂಭದಲ್ಲಿ ರಶ್ಮಿ ಅಕ್ಕ ಅವರು ಮಾತನಾಡಿದ್ರು. ಅವರ ಶ್ರಮ ಇವತ್ತೇನು ಈ ಕಾರ್ಯಕ್ರಮ ನೆರವೇರ್ತಕ್ಕಂಥದಕ್ಕೆ ಸ್ವಾಭಾವಿಕವಾಗಿ ಇತ್ತೀಚಿನ ದಿನಗಳಲ್ಲಿ ಅನಿತಾ ಕುಮಾರಸ್ವಾಮಿ ಅವರೆಲ್ಲೂ ಸಾರ್ವಜನಿಕ ವೇದಿಕೆ ಹಂಚ್ಕೊಳ್ಳೋದಿಲ್ಲ. ಆದರೆ ಇವತ್ತು ಅವ್ರು ಏನಾದ್ರು ಬಂದಿದ್ದಾರೆ ಅಂದರೆ ಅದು ರಶ್ಮಿ ಅಕ್ಕ ಅವರು ಬಹುಶಃ ಮೊನ್ನೆ ನಮ್ಮ ನಿವಾಸಕ್ಕೆ ಬಂದು ನೀವು ಬರಲೇಬೇಕು ಅಂತ ಬಿಗಿಪಟ್ಟಿಡಿದ್ರು. ಎಲ್ಲ ಅವರ ಜೊತೆಯಲ್ಲಿ ಎಲ್ಲ ಸಹಪಾಠಿಗಳು ಬಂದು ಕರೆದ್ರು. ಹಾಗಾಗಿ ದಯಮಾಡಿ ರಾಜಕೀಯ ಕ್ಷೇತ್ರದ ಸವಾಲುಗಳು ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇವತ್ತು ಈ ರಾಷ್ಟ್ರವನ್ನಾಗಲಿ ಈ ರಾಜ್ಯವನ್ನಾಗಲಿ ಒಂದು ಅಭಿವೃದ್ಧಿಯ ದಿಕ್ಕಿಗೆ ಅಥವಾ ಒಂದು ನಿರ್ಣಾಯಕ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದೇ ನಾಡಿನ ಹೆಣ್ಮಕ್ಳ ಒಂದು ಕೈಯಲ್ಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನೀವು ಕೂಡ ಮನದ